ಜೀವಮಾನದಲ್ಲಿ ಕುಡಿಬೇಕು ಅನ್ನೋ ಹಂಗಿರ್ಬೇಕು. ಹೌದು, ಗಂಟ್ಲಿಗೆ 3:1 ಅನ್ನೋ 3:1. ಇದು ನಿಮ್ಮ ಶೈಲಿ? ನಮ್ಮ ಶೈಲಿದು. ಹೌದು. ಅಡಿಗೆಲೆಲ್ಲ ಮೊದಲು ಸಾರು ಚೆನ್ನಾಗಿ ಬಂದಿರ್ಬೇಕು. ಹೌದು. ಅದಕ್ಕೆ ಬೇಳೆ ಚೆನ್ನಾಗಿ ಹಾಕೊಂಡಿರ್ಬೇಕು. ವೀಕ್ಷಕರೇ ನೋಡಿ, ಭಾರತೀಯವರು ಪುಡಿ ರೆಡಿ ಮಾಡ್ಬಿಟ್ರು. ಅಮ್ಮ ಆಯ್ತು, ಒಳ್ಳೆ ಪುಡಿ ರೆಡಿ ಆಗಿತ್ತು. ಸೂಪರ್. ಸೂಪರ್ ಅಲ್ಲ? ಅಯ್ಯೋ, ಊಟನೂ ಎಷ್ಟು ಚೆನ್ನಾಗಿ ಬಂದಿದೆ. ಬಹಳ ಚೆನ್ನಾಗಿರೋದು. ನಾವು ನಮ್ಮ ತಾಯಿಯಿಂದ ಬಡವಳಿಯಾಗಿ ಕಲ್ತಿರೋ ಸಾರಿದು. ಶ್ರಾವಣ ಇದು, ಶ್ರಾವಣದಲ್ಲಿ ಸಿಕ್ಕಿದೆ ನಮ್ಗೆ ತಿಳಿಸಾರು. ಶ್ರಾವಣ ಬಂತು ನಾಡಿಗೆ, ಬಂತು ಕಾಡಿಗೆ, ಶ್ರಾವಣ ಬಂತು. ನಮಸ್ಕಾರ ವಿಶ್ವಬಂಧುಗಳಿಗೆ. ಅಹಲ್ಯೆ ಅಮ್ಮವರು ಅಡುಗೆ ಮನೆ ಬನ್ನಿ. ಇವತ್ತು ಅಲ್ಲಿ ಕಾಯ್ತಾ ಇದ್ದಾರೆ. ನಮ್ಮಲ್ಲಿ ಈ ತಿಳಿಸಾರು ಸಿಕ್ಕಿದ್ದಿಲ್ಲ, ಅವ್ರ ಶೈಲಿ. ಅದ್ಭುತ ಹಳೆ ಕಾಲದ ತಿಳಿಸಾರು. ಬನ್ನಿ, ತಿಳಿಸಾರು ಕಾಯ್ತಾ ಇದ್ದಾರೆ, ಅವ್ರು ಕೇಳ್ಬಿಡೋಣ. ಅಮ್ಮ ಬನ್ನಿ. ನಮಸ್ಕಾರ. ನಮಸ್ಕಾರ, ಹೇಗಿದ್ರಿ? ಎಲ್ಲ ಆರಾಮ್. ಬಹಳ ದೊಡ್ಡ ಗ್ಯಾಪ್ ಆಯ್ತು. ಹೌದು, ಬಹಳ ಸುಮಾರು ದಿನ ಆಯ್ತು. ಬಹಳ ದಿನ ಆಗೋಗಿತ್ತು. ನಿಮ್ದು ರೆಸಿಪಿ ಸಿಗ್ಲಿಲ್ಲ ಅಂದ್ರೆ ನಮಗೆ ಕೈ ಚೂಟು ಚೂಡು ಅಂತ ಇರ್ತದೆ. ಅಯ್ಯೋ, ಆತರ ಅಲ್ಲ, ಎಲ್ಲೋ ಬಿಸಿ ಆಗ್ಬಿಟ್ಟಿದ್ವಿ ಈ ಕೃಷ್ಣ ಜನ್ಮಾಷ್ಟಮಿ ಆದ್ರಿಂದ. ಹಬ್ಬ ಅಂದ್ರೆ ಈ ಕಿಚನ್, ನಾವು ಈ ಅಡಿಗೆ ಮನೆಗೆ ಬರಕ್ ಸಾಧ್ಯನೇ ಇಲ್ಲ ಹಬ್ಬಗಳಿದ್ರೆ. ಅದರಲ್ಲಿ ಈಗ ಗಣಪತಿ ಹಬ್ಬ ಬರ್ತಾ ಇದೆ, ಅದಕ್ಕಿಂತ ಮುಂಚೆ ಒಂದು ಡೇ ಸಿಕ್ಕಿದೆ. ಅಮ್ಮ, ನಿಮ್ ತಿಳಿಸಾರು ನಮಗೆ ನಮ್ಮ ಚಾನಲ್ ಇಲ್ಲ. ಆಯ್ತು, ನಿಮ್ಮ ಶೈಲಿ ತಿಳಿಸಾರು ಬೇಕು ನಮಗೆ. ಆಯ್ತು, ಮಾಡಿ ತೋರಿಸ್ತೀನಿ ಇವಾಗ. ಎಲ್ಲ ಇಂಗ್ರೀಡಿಯೆಂಟ್ ಎಲ್ಲ ರೆಡಿ ಇದೆ, ಎಲ್ಲ ರೆಡಿ. ಬನ್ನಿ ಬನ್ನಿ. ಇವಾಗ ನಾನು ತಿಳಿಸಾರನ್ನ ಪುಡಿ ಹುರ್ಕೊಂಡು ತಿಳಿಸಾರು ರೆಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಬೀಜ ಒಂದು ಸೇರು ಇಟ್ಕೊಂಡಿದ್ದೀನಿ. ಒಂದು ಸೇರು. ಆಮೇಲೆ ಒಂದು ಅರ್ಧ ಪಾವ್ನಷ್ಟು ಜೀರಾ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಒಂಚೂರು ಒಂದು 50 ಗ್ರಾಮ್ನಷ್ಟು ಸಾಸಿವೆ, ಅದಕ್ಕೆ ಕಮ್ಮಿ ಮೆಂತ್ಯ, ಅದಕ್ಕೆ ಕಮ್ಮಿ ಮೆಣಸು, ಇದೆರಡು ಇದೆ. ತೊಗರಿಬೇಳೆ ಸಾರಿಗೆ. ಮೆಣಸಿನ್ಕಾಯಿಗೆ ಒಂದು 55 ಗ್ರಾಮ್ 2 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. 50 ಗ್ರಾಮ್ ಇಟ್ಕೊಂಡಿದ್ದೀರಾ? ಬ್ಯಾಡಗಿ ಮತ್ತು ಗುಂಟೂರು. ಬ್ಯಾಡಗಿ ಮತ್ತು ಗುಂಟೂರು. ಸಾಮಾನ್ಯವಾಗಿ ಇದೆರಡನ್ನು ಉಪಯೋಗಿಸೋದು. ಮೊದಲನೇದಾಗಿ ಬೇಳೆ ಬೇಯಿಸ್ಕೊಳಕ್ ಇಟ್ಕೊಳ್ಳಿ. ಬೇಳೆ, ಓಕೆ. ಈ ಕಡೆ ಪುಡಿ ಹುರ್ಕೊಳ್ಳೋಣ. ಆಯ್ತು, ಬೇಳೆ ಬೇಯಿಸಕ್ಕೆ ಇಟ್ಕೊಳ್ಳೋಣ. ಆಯ್ತು, ಇವಾಗ ಕುಕ್ಕರ್ಗೆ ಬೇಳೆ ಹಾಕ್ತಾ ಇದ್ದೀನಿ. ಅದ್ ತಕ್ಕಂಗೆ ನೀರು ಹಾಕಿ ಭಾರತೀಯವರು ಮೇಲ್ಗಡೆ ಇಡ್ತಾಳೆ. ಒಂದ್ಸತಿ ತೊಳೆದು ಹಾಕ್ಬೇಕು. ತೊಳೆದ್ಬಿಟ್ಟು ನೀರು ಚೆಲ್ಬಿಟ್ಟು ಮತ್ತೆ ಹೊಸ ನೀರು ಹಾಕೊಂಡು ಬೇಳೆ ಇಡಬೇಕು. ಬೇಳೆ ನೀರು ಚೆಲ್ಕೊಂಡು ಮತ್ತೆ ಒಳ್ಳೆ ನೀರು ಹಾಕೊಂಡು ಬೇಳೆ ಕುಕ್ಕರ್ಗೆ ಇಟ್ಕೊಂಡು ಆಮೇಲೆ ಪುಡಿ ಹುರ್ಕೊಳ್ಳೋಣ. ಅರಿಶಿಣದ ಪುಡಿ ಒಂದು ಸ್ವಲ್ಪ, ಆಮೇಲೆ ನೀರು 1 ಕಪ್ ಬೇಳೆಗೆ 3 ಕಪ್ ನೀರು ಹಾಕೊಳ್ಳಿ. 3:1 ಅನ್ನೋ 3:1. ಇದು ನಿಮ್ಮ ಶೈಲಿ? ನಮ್ಮ ಶೈಲಿದು. 3 ಟೊಮೆಟೊ ಹಾಕ್ಬೇಕು. ಇವಾಗ ನೀರೆಲ್ಲ ಹಾಕಿದೀವಿ, ಕುಕ್ಕರ್ನ ಒಲೆ ಮೇಲೆ ಇಡೋದು. ಅಮ್ಮ, ಈಗ ಬೇಳೆ ಆಯ್ತು, ಬೇಳೆ ಕುಕ್ಕರ್ ಇಟ್ಟಿದ್ದೀವಿ. ಇವಾಗ ಇದ್ರ ಮುಂದೆ ಕೊತ್ತಂಬರಿ ಬೀಜ ಮೊದಲು ಹುರ್ಕೊಳ್ಳಿ. ಒಂದು ಸೇರು. ತಿಳಿ ಸಾರು ಮಾತ್ರ ತುಂಬಾ ಒಂದು ಕಲೆ. ಅಡಿಗೆಲೆಲ್ಲ ಮೊದಲು ಸಾರು ಚೆನ್ನಾಗಿ ಬಂದಿರ್ಬೇಕು. ಅದಕ್ಕೆ ಬೇಳೆ ಚೆನ್ನಾಗಿ ಹಾಕೊಂಡಿರ್ಬೇಕು ಮೊದಲನೇದು. ಆಮೇಲೆ ಆ ಕಟ್ಟು ಬಿಟ್ಟಿದ್ದನ್ನ ತಗೊಂಡು ಅದಕ್ಕೆ ಟೊಮೆಟೊ, ಹುಣಸೆಹಣ್ಣು ರಸ, ಆ ಹುಣಸೆಹಣ್ಣು ರಸ ಸರಿಯಾಗಿ ಎಷ್ಟು ಬೇಕಷ್ಟಕ್ಕೆ ಸರಿಯಾಗಿ ಹಾಕೋಬೇಕು. ಆ ಹುಣಸೆಹಣ್ಣು ರಸ ಒಂಚೂರು ರುಚಿ ಕೊಡೋದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೋಬೇಕು. ಇದು ನಮ್ಮ ಬ್ರಾಹ್ಮಣರ ಶೈಲಿಯ ಪದ್ಧತಿ. ಸಾಮಾನ್ಯವಾಗಿ ಬೆಲ್ಲ ಯಾರು ಇಷ್ಟಪಡಲ್ಲ, ಅಂದ್ರೆ ಸಾರಿಗೆ ಬೆಲ್ಲ ಇದ್ರೇನೆ ತುಂಬಾ ಒಳ್ಳೆ ಸಾರು. ಜೀರಿಗೆ ಮುಂದಿದ್ರೆ ಒಂದು ಒಳ್ಳೆ ಗಮ್ಲು. ಇವೆಲ್ಲ ಟಿಪ್ಸ್ ನೀವು ಏನ್ ಹೇಳಿದ್ರಲ್ಲ, ಈಗ ಅವನ್ನೆಲ್ಲ ತೋರಿಸ್ತಾರ ಅಮ್ಮ ಇವಾಗ. ಎಲ್ಲ ತೋರಿಸ್ತೀವಿ. ಸಾರು ಒಂದ್ಸತಿ ಜೀವಮಾನದಲ್ಲಿ ಕುಡಿಬೇಕು ಅನ್ನೋ ಹಂಗಿರ್ಬೇಕು. ಹೌದು, ಗಂಟ್ಲಿಗೆ. ಆಯ್ತು, ಕೊತ್ತಂಬರಿ ಬೀಜ ಆಯ್ತು. ಪರಿಮಳ ಬರ್ತದೆ, ಗಮ್ಮಂತ. ಕೊತ್ತಂಬರಿ ಬೀಜನ ಚೆನ್ನಾಗಿ ಹದವಾಗಿ ಹುರ್ಕೋಬೇಕು. ಇವಾಗ ನೆಕ್ಸ್ಟ್ ಜೀರಿಗೆ. ಇವಾಗ ಜೀರಿಗೆ ಹಾಕಮ್ಮ. ಜೀರಿಗೆ ಆಯ್ತು, ರೆಡಿ ಆಯ್ತು. ಇವಾಗ ಮೆಣಸು, ಮೆಂತ್ಯನ ಹೊಂಬಣ್ಣಕ್ಕೆ ಬರೋ ತನಕ ಕಾದು ಹುರಿಬೇಕು.
ಎಷ್ಟು ತೊಗೊಂಡಿವಿ ಮೆಂತೆ ನಾವು? ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ. ಜೀರಿಗೆ ಎಷ್ಟು ತೊಗೊಂಡಿದ್ದು? ಜೀರಿಗೆ ಒಂದು 50 ಗ್ರಾಮ್. 50 ಗ್ರಾಮ್ ಜೀರಿಗೆ ಇಟ್ಕೊಂಡಿದ್ವಿ. ಜೀರಿಗೆ ಮುಂದಿರ್ಬೇಕು, ಸಾರು ಒಳ್ಳೆ ಗಮಲ್ ಬರುತ್ತೆ. ಕೆಲವರು ಮೆಂತ್ಯಾಕು ಗಮಲ್ ಬರುತ್ತೆ ಅಂದ್ರೆ ಜೀರಿಗೆ ಒಂದು ಒಳ್ಳೆ ಗಮಲ್. ಮೆಣಸು ಬಂದ್ಬಿಟ್ಟು 2 ಟೇಬಲ್ ಸ್ಪೂನ್. ಮೆಣಸು 2 ಟೇಬಲ್ ಸ್ಪೂನ್ ಇದೆ. ಆಯ್ತು, ಇದಾಯ್ತು. ಆಯ್ತು ಆಯ್ತು ಇಷ್ಟೇ. ಬಗ್ಗಿಸ್ಬಿಡಿ. ಇವಾಗ ಸಾಸಿವೆ. ಸಾಸಿವೆ ಎಷ್ಟು ಸ್ಪೂನು? ಸಾಸಿವೆ 2 ಟೇಬಲ್ ಸ್ಪೂನು. ಸಾಸಿವೆನಲ್ಲಿ ಒಂದು ಒಳ್ಳೆ ಗಮಲ್ ಇರುತ್ತೆ. ಏನಕ್ಕೆ ಅಂತಂದ್ರೆ ಸಾಸಿವೆ ಒಂದು ಎಣ್ಣೆ ತೆಗಿಯುತ್ತೆ, ಎಣ್ಣೆ ಇರುತ್ತೆ ಅದ್ರೊಳಗೆ. ಇದು ಹುರಿದಾಗ ಅದು ಸಾರಿನ ಪುಡಿ ಒಳಗೆ ಬಿದ್ದಾಗ ಅದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸಾಸಿವೆ ಹಾಕೋದು. ಸಾಸಿವೆ ಆಯ್ತಾ? ಇವಾಗ ಮೆಣಸಿನ್ಕಾಯಿ. ಇವಾಗ ಮೆಣಸಿನ್ಕಾಯಿ ಎಣ್ಣೆನಲ್ಲಿ ಹುರಿದ್ರೆ ಅಷ್ಟು ಘಾಟ್ ಬರಲ್ಲ. ಹೌದು. ಗುಂಟೂರು ಮತ್ತು ಬ್ಯಾಡಗಿ. ಗುಂಟೂರು ಬೆಂಡಿಗೆ 2 ಸಮನಾಗಿ 55 ಗ್ರಾಮ್. ಫಸ್ಟ್ ಗುಂಟೂರು ಹಾಕೊಂಡಿದೀವಿ. ಮೆಣಸಿನ್ಕಾಯಿ ಹಸಿ ಇದ್ರೆ ಪಟ್ ಅನ್ನತ್ತೆ. ಹೌದು. ಈಗ ಅದು ರೆಡಿ ಆಯ್ತು. ಇದು ರೆಡಿ ಆಯ್ತು. ಸ್ವಲ್ಪ ಎಣ್ಣೆ ಹಾಕೊಂಡು ಹುರಿದಿರೋದು. ಆಯ್ತಾ? ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ. ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಾಕು. ಘಾಟ್ ಬರದೇ ಇರೋದು. ಬ್ಯಾಡಗಿ ಮೆಣಸಿನ್ಕಾಯಿ ರುಚಿ ಮತ್ತೆ ಒಳ್ಳೆ ಬಣ್ಣ ಕೊಡುತ್ತೆ. ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ಳೋದು. ಬ್ಯಾಡಗಿ ಮೆಣಸಿನ್ಕಾಯಿ ಆಯ್ತು. ಇಷ್ಟೇ ಸಾಕು. ಇಷ್ಟೇ ಸಾಕು. ಇವಾಗೆಲ್ಲ ಪುಡಿ ರೆಡಿ ಆಗಿದೆ. ಮಿಕ್ಸಿ ಮಾಡ್ಕೋಬೇಕು. ವೀಕ್ಷಕರೇ ನೋಡಿ, ಭಾರತೀಯವರು ಪುಡಿ ರೆಡಿ ಮಾಡ್ಬಿಟ್ರು. ಅಮ್ಮ ಆಯ್ತು, ಒಳ್ಳೆ ಪುಡಿ ರೆಡಿ ಆಗಿತ್ತು. ಸೂಪರ್. ಸಾರಿನ ಪುಡಿ ಘಮ ಘಮ ಅಂತ ರೆಡಿ ಆಗಿದೆ. ಇವಾಗ ತಿಳಿ ಸಾರು ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊತೀವಿ. ಓಕೆ. ಇವಾಗ ಫಸ್ಟ್ ತಿಳಿ ಸಾರಿನ ಪುಡಿ 3 ಸ್ಪೂನ್. ಫಸ್ಟ್ ನೋಡಿ ನೋಡ್ಕೊಂಬಿಡಿ. ಒಳ್ಳೆ ಘಮ ಘಮ ಅನ್ನೋ ಸಾರಿನ ಪುಡಿ ರೆಡಿ ಆಗಿದೆ. ಇದಕ್ಕೆ ಒಂದ್ ಸ್ವಲ್ಪ ಹುಣಸೆ ಹಣ್ಣು ರಸ ಅಳತೆ ನೋಡ್ಕೊಂಬಿಡಿ. ಆಲ್ಮೋಸ್ಟ್ ಒಂದು 2 ಟೇಬಲ್ ಸ್ಪೂನ್. 2 ಟೇಬಲ್ ಸ್ಪೂನ್. ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ. ಎಲ್ಲಾರು ಬೆಲ್ಲ ಉಪಯೋಗಿಸಲ್ಲ. ಸಾರಿಗೆ ಬೆಲ್ಲ ಹಾಕಿದ್ರೆ ಚೆನ್ನ. ಹೌದು. ಬೇಡ ಅಂದ್ರೆ ಬಿಟ್ಬಿಡ್ಬೋದು. ಓಕೆ. ನೀವು ಎಷ್ಟು ಹಾಕೊಂಡ್ರಿ ಇವಾಗ? ನಾನು 1 ಟೇಬಲ್ ಸ್ಪೂನ್ ಅಷ್ಟೇ. ಅಷ್ಟೇ ಬೆಲ್ಲ ಹಾಕೊಂಡು ನೋಡಿ. ಬೆಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಕೃಷ್ಣ ವಾಸುದೇವ ಶ್ರೀಹರಿ. ನೋಡಿ. ಇವಾಗ ನೀರು ಹಾಕೋಬಾರ. ನೀರು ಹಾಕಿ ಕುದಿಯಕ್ಕಿಡು. ಸಾರಿನ ಪುಡಿ ಸ್ವಲ್ಪ ಕುದಿಬೇಕು. ಆವಾಗ್ಲೇ ಸಾರು ಚೆನ್ನಾಗಿರೋ. ಫಸ್ಟ್ ಕುದಿಬೇಕು. ಸಾರಿನ ಪುಡಿ ಕುದಿಬೇಕು. 2 ದಳ ಕರ್ಬೇವು ಸೊಪ್ಪು ಕುದಿಯುವಾಗ ಹಾಕಿದ್ರೆ ಅದ್ರ ರಸ ಚೆನ್ನಾಗಿ ಬಿಟ್ಟಿದೆ. ಕೊತ್ತಂಬರಿ ಸ್ವಲ್ಪ ಹಾಕಕ್ಕೆ ಕುದಿಯುವಾಗ ಹಾಕೋಬೇಕು. ನಾವು ಏಕಾಸಿ ಉಪವಾಸ ಮಾಡಿ ಸುಸ್ತಾಗ್ಬಿಟ್ರೆ ಒಂದ್ ಸ್ವಲ್ಪ ಬೆಲ್ಲದ ನೀರು ಕುಡಿದ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಹೌದಾ? ಬೆಲ್ಲದ ನೀರು ಅಲ್ಲ, ತುಂಬಾ ಆಗ್ಲೇ ಇಲ್ಲ ಇವತ್ತು. ಉಪವಾಸ ಮಾಡಕ್ ಆಗ್ತಾ ಇಲ್ಲ, ನೀರು ಇಲ್ಲದೆ ಇರ್ತೀವಲ್ವಾ. ಹಂಗಾದಾಗ ಈ ಬೆಲ್ಲದ ನೀರು ಬಹಳ ಸಪೋರ್ಟ್. ಎಲ್ಲಾವಾಗ್ಲೂ ಗ್ಯಾಸು ಏನು ಮಾಡೋದಿಲ್ಲ. ಇವಾಗ ಕುಕ್ಕರ್ ತೆಗಿತಾ ಇದ್ದೀವಿ. ಬೇಯ್ದಿದ್ದು ಬಂತು. ಬೇಳೆ ಬೆಂದ. ಟೊಮೆಟೊ ಮೆತ್ತಿಗೆ ಬೆಂದಿರುತ್ತೆ. ಅದನ್ನ ಹಿಚಕ್ಬಿಟ್ಟು ಆ ಸಾರೊಳಗೆ ಹಾಕೋದು. ನಾನಂತೂ ಕಾಯ್ತಾ ಇದ್ದೀನಿ ನಿಮ್ಮ ತಿಳಿ ಸಾರನ್ನ ಒಂದು ಗ್ಲಾಸ ಕುಡಿಬೇಕಂತ ಇವತ್ತು. ವೆಲ್ಕಮ್ ಡ್ರಿಂಕ್ ಥರ ಕುಡಿಬೇಕಂತ ಕಾಯ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆಯಮ್ಮ? ಸೂಪರ್. ಇದನ್ನ ಮಿಕ್ಸಿ ಹಾಕ್ಬೇಕಾ? ಟೊಮೆಟೊನು ಮಿಕ್ಸಿ ಹಾಕ್ಬಿಟ್ರೆ 2 ಕೂಡಿ ಅದ್ರೊಳಗೆ ಬೀಳುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಳೆ ಹಾಕೊಂಡು ಒಂದ್ಸತಿ ಮಿಕ್ಸಿ ಮಾಡಿ ಹಾಕಿದ್ರೆ ಸಾರು ಬಹಳ ರುಚಿ.
ಸೌಟಲ್ಲೇ ಚೆನ್ನಾಗಿ ಮಸ್ಲು ಅದನ್ನ ಆ ಸಾರೊಳಗೆ ಹಾಕೋದು ಇವಾಗ ಕುದೀತಾ ಇರೋ ರಸದಲ್ಲಿ. ಇಲ್ಲಿ ಟೊಮೆಟೊ ಬೇಳೆ ಮತ್ತೆ ಸ್ವಲ್ಪ ರುಬ್ಬ ಹಾಕ್ತಾ ಇದ್ದೀವಿ. ಎಲ್ಲ ರೆಡಿ ಆಗಿದೆ. ಆ ರಸದೊಳಗೆ ಇದನ್ನ ಹಾಕೋದು. ನಮ್ಮೆಲ್ಲ ವೀಕ್ಷಕರಿಗೂ ತುಂಬ ಧನ್ಯವಾದ. ಬೇಕಾಷ್ಟು ಗಣಪತಿ ಹಬ್ಬಕ್ಕೆ ಆರ್ಡ್ರ್ ಬರ್ತಾ ಇದೆ. ನಾವು ಆದಷ್ಟು ನಮ್ಮ ಕೈಲಾದಷ್ಟು ರೆಡಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೂಪರ್ ಅಮ್ಮ. ನೋಡಿ, ನಾವು ಒಂದು 2 ದಿವಸ ಆರ್ಡ್ರ್ ತೊಗೊಂಡು ನಮ್ಗೆಷ್ಟು ರೆಡಿ ಮಾಡೋಕ್ಕಾಗತ್ತೆ ಅಷ್ಟು ರೆಡಿ ಮಾಡಿ ಕೊಡ್ತೀವಿ. ಅದೇ ಅದೇ, ದಯವಿಟ್ಟು ಗಣಪತಿ ಹಬ್ಬ ಒಂದು 2 ದಿನ ಇರಬೇಕಾದ್ರೆ ಆರ್ಡರ್ ಮಾಡಕ್ ಹೋಗ್ಬೇಡಿ. ಹೌದು, ಲಾಸ್ಟ್ ಯಾವ ಹಬ್ಬಕ್ಕೂ ಹತ್ತಿರದಲ್ಲಿ ತಗೊಳಕ್ಕಾಗಲ್ಲ. ಆಗಲ್ಲ. ಮುಂಚೆ ಹೇಳಿದ್ರೆ ರೆಡಿ ಮಾಡಕ್ ಅನುಕೂಲ. ನನಗೂ ಸುಮಾರು ಕಾಲ್ ಬರ್ತವೆ, ಅವರು ಫೋನ್ ಎತ್ತಾ ಇಲ್ಲ. ನಾನು ಹೇಳಿದೆ ಸ್ವಿಚ್ ಆಫ್ ಇದೆ ಅಂತಾರೆ. ಆರ್ಡರ್ ಫುಲ್ ಆಗಿದೆ ವರಮಹಾಲಕ್ಷ್ಮಿಗೆ, ಸ್ವಿಚ್ ಆಫ್ ಅಂತ ಹೇಳಿದೆ. ಹೌದು, ಅವಾಗಲೇ ಸ್ವಿಚ್ ಆಫ್ ಮಾಡೋದು. ಚಾಕಚಕ್ಯತೆಯಿಂದ ಬೇಳೆ ಬೀಳ್ತಾ ಇದೆ. ಬೇಳೆ ಇವಾಗ ಹಾಕ್ಬೇಕು. ಸಾರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ಕೆಳಗಡೆ ಇಳಿಸಿ ಒಗ್ಗರಣೆ ಕೊಡೋದು. ಹೆಂಗ್ ಚೆನ್ನಾಗಿದೆ ಸಾರಂತ ಇವತ್ತು. ಎಂತ ಬಣ್ಣ ಬಂತು ನೋಡಿ. ಅದೇ ತಿಳಿ ಸಾರು ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಸಾರು ತುಂಬಾ ಚೆನ್ನಾಗಿ. 1 ಟೇಬಲ್ ಸ್ಪೂನೇ ಬಿತ್ತು ತುಪ್ಪ. ಹೌದು ಹೌದು. ಅರಿಶಿನ ಹಾಕ್ಬೇಕು, ಚೂರು ಅರಿಶಿನ, ಸಾಸಿವೆ ಸ್ವಲ್ಪ, ಜೀರಿಗೆ ಒಂಚೂರು, ಇಂಗು, ಕರಿಬೇವು 1-2 ದಳ, ಒಂದು ಒಣಮೆಣಸಿನಕಾಯಿ ಮುರಿದು ಹಾಕ್ಬೇಕು. ಅದರಿಂದ ಸಾರಿನ ಗಮಲ ಹೆಚ್ಚತ್ತೆ. ಹೌದು. ಇವಾಗ ಹಿಂಗಿನ ಒಗ್ಗರಣೆ ರೆಡಿ ಆಗಿದೆ. ಪರಿಮಳ ಬರ್ತಾ ಇದೆ. ಹಾಕೋದು, ಒಗ್ಗರಣೆ ಕೊಟ್ಟು ಊಟಕ್ಕೆ ರೆಡಿ ಮಾಡ್ಕೋಬಹುದು. ಹೌದು, ಮಾಡ್ಕೋಬಹುದು. ಮನೇಲಿ ಮಾಡ್ಕೊಂಡು ಇದೇ ತರಾನೇ ಇವತ್ತು ಅಹಲ್ಯಾಬಾಯಿ ಅಮ್ಮವ್ರು ಸಿಕ್ಕಿದೆ. ರೆಸಿಪಿ ಮಾಡ್ಕೊಂಡು ಹೇಳಿ ನಮಗೆ ಕಾಮೆಂಟು. ನಾನಂತೂ ಒಂದು ಗ್ಲಾಸ್ ಕುಡಿದ್ಬಿಡ್ತೀನಿ ಇವಾಗ. ಸಾರೆಲ್ಲ ರೆಡಿ ಆಗಿದೆ. ಇವಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಿಮ್ಮ ಶೈಲಿಯ ತಿಳಿಸಾರು. ನಮ್ಮ ಶೈಲಿಯ ತಿಳಿಸಾರು. ಓಕೆ ಓಕೆ. ಸೂಪರ್ ಸೂಪರ್ ಅಲ್ಲ? ಅಯ್ಯೋ, ಊಟನೂ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಸಾರು ಬಟ್ಲಿಗೆ ಹಾಕಿ ರುಚಿಗೆ ನೋಡೋಣ ಹೆಂಗಿದೆ ಅಂತ. ನೋಡ್ರಿ, ಸೂಪರ್ ಸೂಪರ್ ಆಗಿದೆ. ಇದು ನಮ್ಮ ಬ್ರಾಹ್ಮಣರ ಶೈಲಿಯ ಒಳ್ಳೆ ತಿಳಿ ಸಾರು, ಬಹಳ ಚೆನ್ನಾಗಿರೋದು. ನಾವು ನಮ್ಮ ತಾಯಿಯಿಂದ ಬಡವಳಿಯಾಗಿ ಕಲ್ತಿರೋ ಸಾರಿದು. ಬಹಳ ರುಚಿಯಾಗಿರುತ್ತೆ. ಆಮೇಲೆ ಡೈಜೆಷನ್ಗೆ ಒಳ್ಳೆಯದು. ಅನ್ನಕ್ಕಂತೂ ಸುಸ್ತಾಗಿದ್ದಾಗ, ಮೈ ಹುಷಾದಾಗ, ಗಂಟ್ಲಿಗೆ ಹಾಯುವಾಗಿರುತ್ತೆ. ಎಲ್ಲದಕ್ಕೂ ಚೆನ್ನ. ತಗೊಳ್ಳಿ, ರುಚಿ ನೋಡಕ್ಕೆ ಒಳ್ಳೆ ತಿಳಿ ಸಾರು, ಘಮ ಘಮ ಅಂತ. ಶ್ರಾವಣ ಇದು. ಶ್ರಾವಣದಲ್ಲಿ ಸಿಕ್ಕಿದೆ ನಮ್ಗೆ ತಿಳಿಸಾರು. ಶ್ರಾವಣ ಬಂತು ನಾಡಿಗೆ, ಬಂತು ಕಾಡಿಗೆ, ಶ್ರಾವಣ ಬಂತು. ಅದ್ಭುತ ಹಾಡು, ಅದ್ಭುತ ತಿಳಿಸಾರು ಅಮ್ಮವ್ರದ್ದು. ಅಮ್ಮವ್ರು ತಗೊಂಡ್ರು, ಒಟ್ಟಿಗೆ ತಿಳಿಸಾರು ರುಚಿ ನೋಡೋಣ. ಅವರ ಶೈಲಿದು ನೋಡೋಣ. ಅವ್ರು ಏನ್ ಹೇಳಿದ್ರು, ಅವ್ರ ಅಮ್ಮನ ಬರವಳಿ ಸೂಪರ್. ನೀವು ಒಂಚೂರು ನೋಡು. ನೋಡಿ, ತುಂಬಾ ಸೂಪರ್ ಆಗಿ ಬಂದಿದೆ. ತುಂಬಾ ಸೂಪರ್ ಆಗಿ ಬಂದು ಅವರೇ ಹೇಳ್ಬಿಟ್ರು. ಇಲ್ಲಿರೋ ಎಲ್ರಿಗೂ ಇದು ರುಚಿ ನೋಡಿ ಅಂತಿದ್ದಾರೆ ಅಂದ್ರೆ ನೀವು ತಿಳ್ಕೊಂಡ್ಬಿಡ್ರಿ. ನೀವು ರುಚಿ ನೋಡ್ಲೇಬೇಕಂದ್ರೆ ನೀವು ಮನೆ ಮಾಡ್ಕೋಬೇಕು. ಅದ್ಭುತಮ್ಮ. ಅಲ್ಲ, ಸಾರು ಚೆನ್ನಾಗಿರ್ಬೇಕು ಮರಿ ಊಟಕ್ಕೆ ಸಾರು ಚೆನ್ನಾಗಿದ್ರೆ ಇನ್ನೇನು ಮುಗೀತು. ಪುಷ್ಟಾನ್ನ ಭೋಜನ ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ನಿಮ್ಮ ಅಮ್ಮನ ಬಳವಳಿ, ನಮ್ಮ ಅಮ್ಮನ ಬಳವಳಿ, ಅದು ಬಹಳ ಚೆನ್ನಾಗಿ ಬಂದಿದೆ. ಹೌದು, ಡಿಜಿಟಲಿ ಸ್ಟೋರ್ ಮಾಡ್ಬಿಟ್ವಿ ನಾವು ಇವತ್ತು. ರೆಕಾರ್ಡ್ ಆಗ್ಬಿಡ್ತು. ಈ ತರದೇ ಮತ್ತೊಂದು ರೆಸಿಪಿ ಬೇಕು ನಮಗೆ. ಇಂಥದ್ದು ಅದ್ಭುತ ರೆಸಿಪಿಗೆ ಬರ್ತೀವಿ ನಾವು ಮುಂದಿನ ಸತಿಗೆ. ಮತ್ತೆ ನೀವು ಕಾಯ್ತಾ ಇರಿ, ನಾವು ಬರ್ತಾ ಇರ್ತೀವಿ, ತೋರಿಸ್ತಾ ಇರ್ತೀವಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.